ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನನ್ನ ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ರೆ 3rd ಸೆಮಿಸ್ಟ್ರಲ್ಲಿ 4ನೇ ಯೂನಿಟಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಸ್ಟೀರಿಯೋ ಕೆಮಿಸ್ಟ್ರಿ ಅನ್ನೋ ಟಾಪಿಕ್ನ ಓದ್ತೀರಾ. ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ 3 ವಿಡಿಯೋ ಮಾಡಿದ್ದೀನಿ. ಇದು 4ನೇ ವಿಡಿಯೋ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಆಪ್ಟಿಕಲ್ ಐಸೋಮೆರಿಸಮ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ಟೀರಿಯೋ ಐಸೋಮರ್ಸ್ ಅಂತಂದ್ರೇನು? ದೋಸ್ ಆರ್ ದಿ ಐಸೋಮರ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ, ಬಟ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಆಟಮ್ ಇನ್ ಸ್ಪೇಸ್. ಅಂಥದಕ್ಕೆ ನಾವು ಏನಂತ ಕರಿತೀವಿ? ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ದ ಸ್ಟಡಿ ಆಫ್ ದೋಸ್ ಸ್ಟೀರಿಯೋ ಐಸೋಮರ್ಸ್ಗೆ ನಾವೇನಂತ ಕರಿತೀವಿ? ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಈ ಸ್ಟೀರಿಯೋ ಐಸೋಮರ್ಸ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ 2 ಟೈಪ್ ಆಫ್ ಸ್ಟೀರಿಯೋ ಐಸೋಮರ್ಸ್ ಇದೆ. ಒಂದಕ್ಕೆ ಜೊಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಎರಡೂ ಸ್ಟೀರಿಯೋ ಐಸೋಮರ್ಸೇ. ದೇರ್ ಈಸ್ ಎನ್ ಎಕ್ಸಿಸ್ಟೆನ್ಸ್ ಆಫ್ different types of isomer that exist due to the difference in their stereochemical properties. ಅಂಥ ಐಸೋಮರ್ಸ್ಗೆ ನಾವೇನಂತ ಕರಿತೀವಿ? ಸ್ಟೀರಿಯೋ ಐಸೋಮರ್ಸ್ ಅಂತ ಕರಿತೀವಿ. ಜೊಮೆಟ್ರಿಕಲ್ ಐಸೋಮರ್ಸಲ್ಲಿ ಏನಾಗುತ್ತೆ ಅಂದರೆ ಡ್ಯೂ ಟು ರಿಸ್ಟ್ರಿಕ್ಟೆಡ್ ರೊಟೇಷನ್ ದೇರ್ ಇಸ್ ಎ ಪಾಸಿಬಿಲಿಟಿ ಆಫ್ 2 ಡಿಫ್ರೆಂಟ್ ಸ್ಟ್ರಕ್ಚರ್ ಅಟ್ ರೂಮ್ ಟೆಂಪರೇಚರ್. ಅದೇ ರೀತಿ ಆಪ್ಟಿಕಲ್ ಐಸೋಮೆರಿಸಮ್ ಬಗ್ಗೆ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಪ್ಟಿಕಲ್ ಐಸೋಮೆರಿಸಮ್ ಅಂತಂದರೆ ದ ಸ್ಟೀರಿಯೋ ಐಸೋಮರ್ಸ್ ವಿಚ್ ಡಿಫರ್ ಇನ್ ದೇರ್ ಬಿಹೇವಿಯರ್ ಟುವರ್ಡ್ಸ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಆರ್ ಕಾಲ್ಡ್ ಆಸ್ ಆಪ್ಟಿಕಲ್ ಐಸೋಮರ್ಸ್. So I am going to take a organic compound which going to have same molecular formula, same structural formula, but those two molecules they have a property of changing the plane polarized light either to your right direction or to the left direction. They are going to have the different behavior. The two isomers having the same molecular formula, same structural formula, they are going to change their behavior towards the plane polarized light. ಅಂಥದಕ್ಕೆ ನಾವೇನಂತ ಕರಿತೀವಿ? ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಓನ್ಲಿ ದ ಡೈರೆಕ್ಷನ್ ಆಫ್ ಪ್ಲೇನ್ ಪೋಲರೈಸ್ಡ್ ಲೈಟು ಚೇಂಜ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ? ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಈ ಫೆನಾಮಿನನ್ಗೆ ನಾವೇನಂತ ಕರಿತೀವಿ? ಆಪ್ಟಿಕಲ್ ಐಸೋಮೆರಿಸಮ್ ಅಂತ ಹೇಳ್ತೀವಿ. ಹಾಗಾದರೆ ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂದರೆ ಏನು? ಈಗ ನಿಮ್ಗೆ ಗೊತ್ತಿದೆ, ಆರ್ಡಿನರಿ ಲೈಟ್ ಇರ್ಬೋದು, ಸೋಡಿಯಂ ಬಲ್ಬ್ಸ್ ಇರ್ಬೋದು, ಅಥವಾ ಆರ್ಡಿನರಿ ಬಲ್ಬ್ ಇರ್ಬೋದು, ಸನ್ಲೈಟ್ ಇರ್ಬೋದು. ಅದೇನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಓರಿಯೆಂಟ್, ಇಟ್ ಗೋಯಿಂಗ್ ಟು ವೈಬ್ರೇಟ್ ಇನ್ ಆಲ್ ದಿ ಡೈರೆಕ್ಷನ್. 360 ಡಿಗ್ರಿಗೂ ನಾರ್ಮಲ್ ಲೈಟ್ ಏನಾಗ್ತಾ ಇರುತ್ತೆ? ರಿಫ್ಲೆಕ್ಟ್ ಆಗ್ತಾ ಇರುತ್ತೆ, ವೈಬ್ರೇಟ್ ಆಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಐ ಆಮ್ ಗೋಯಿಂಗ್ ಟು ಯೂಸ್ ಎ ಫಿಲ್ಟರ್, ಐ ಆಮ್ ಗೋಯಿಂಗ್ ಟು ಯೂಸ್ ಎ ಮೊನೋಕ್ರೋಮ್ಯಾಟರ್, ಐ ಆಮ್ ಗೋಯಿಂಗ್ ಟು ಯೂಸ್ ಎ ಪೋಲರೈಸರ್ ಯೂಸ್ ಮಾಡಿಕೊಂಡು ಆಲ್ ಡೈರೆಕ್ಷನ್ಗೆ ಹೋಗ್ತಾ ಇರೋಂಥ ಪ್ಲೇನ್ ಪೋಲರೈಸ್ ಲೈಟ್ನ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಟು ವೈಬ್ರೇಟ್ ಇನ್ ಓನ್ಲಿ ಒನ್ ಡೈರೆಕ್ಷನ್. ಅದಕ್ಕೆ ನಾವೇನಂತ ಕರಿತೀವಿ? ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಕರಿತೀವಿ. ಯೂಶ್ವಲಿ ನಾವು ಯಾವುದೇ ಒಂದು ಎಲೆಕ್ಟ್ರಿಕಲ್ ಈ ಥರದ್ದು ರಿಲೇಟೆಡ್ ಟು ಲೈಟ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಓರಿಯೆಂಟ್ ದಟ್ ಲೈಟ್ ಇನ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಅದು ಇದೇ ಡೈರೆಕ್ಷನ್ಗೆ ಆಗಬೇಕು ಅಂತಿಲ್ಲ. ಎಲ್ಲನೂ ಮೇಲ್ಗಡೆ ಹೋಗ್ಬೋದು, ಎಲ್ಲ ಕೆಳಗಡೆಗೆ ಇರ್ಬೋದು, ಎಲ್ಲ 90 ಡಿಗ್ರಿಗೆ ಇರ್ಬೋದು, ಎಲ್ಲ 60 ಡಿಗ್ರಿ ಇರ್ಬೋದು. ಬಟ್ ಆಲ್ ದಿ ಲೈಟ್ ವೇವ್ಸ್ ದೇ ಗೋಯಿಂಗ್ ಟು ಪ್ರಾಪಗೇಟ್, ದೇ ಗೋಯಿಂಗ್ ಟು ಓರಿಯೆಂಟ್, ದೇ ಗೋಯಿಂಗ್ ಟು ಪ್ರಾಪಗೇಟ್ ಇನ್ ಓನ್ಲಿ ಒನ್ ಡೈರೆಕ್ಷನ್. ಆ ಲೈಟ್ಗೆ ನಾವೇನಂತ ಕರಿತೀವಿ? ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಪ್ಲೇನ್ ಪೋಲರೈಸ್ಡ್ ಲೈಟಲ್ಲಿ ಪಾಸ್ ಆದಾಗ ಆ ಪ್ಲೇನ್ ಪೋಲರೈಸ್ಡ್ ಲೈಟ್ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಅಂಥ ಮಾಲಿಕ್ಯೂಲ್ಸ್ಗೆ ನಾವು ಕೈರಾಲ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ನಿಮ್ಗೆ ಗೊತ್ತಿದೆ ಆರ್ಡಿನರಿ ಲೈಟ್ ಹೆಂಗೆ ಇರುತ್ತೆ? ಇಟ್ ಗೋಯಿಂಗ್ ಟು ಓರಿಯೆಂಟ್ ಇನ್ ಆಲ್ ದಿ ಡೈರೆಕ್ಷನ್. ಅದಕ್ಕೆ ಪೋಲರೈಸರು ಅಥವಾ ಮೊನೋಕ್ರೋಮ್ಯಾಟರ್ ಅಂತ ಹೇಳ್ತಾರೆ, ಫಿಲ್ಟರ್ ಅಂತ ಹೇಳ್ತಾರೆ, ನಿಕಲ್ ಪ್ರಿಸಮ್ ಅಂತ ಹೇಳ್ತಾರೆ, ಬೇರೆ ಬೇರೆ ಟರ್ಮ್ಸ್ನ ಯೂಸ್ ಮಾಡ್ತಾರೆ. ಅದನ್ನು ಯೂಸ್ ಮಾಡಿದಾಗ ಇಟ್ ಗೋಯಿಂಗ್ ಟು ಪೋಲರೈಸ್, ಇಟ್ ಗೋಯಿಂಗ್ ಟು ಓರಿಯೆಂಟ್ ದ ಲೈಟ್ ಇನ್ ಓನ್ಲಿ ಒನ್ ಡೈರೆಕ್ಷನ್. ಸೊ ಅದಕ್ಕೆ ನೆಕ್ಸ್ಟ್ ಏನು ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಟೇಕ್ ಎ ಸ್ಯಾಂಪಲ್ ಕಂಟೈನಿಂಗ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್. ಅದನ್ನು ಅದರೊಳಗಡೆ ಹಾಕಿದಾಗ ದೇ ಗೋಯಿಂಗ್ ಟು ಓರಿಯೆಂಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಟು ಒನ್ ಡೈರೆಕ್ಷನ್. ಯಾವುದು ಲೈಟ್ ಪ್ಲೇನ್ ಪೋಲರೈಸ್ಡ್ ಲೈಟ್ನ ಓರಿಯೆಂಟ್ ಮಾಡ್ತಾರ ಬೇರೆ ಡೈರೆಕ್ಷನ್ಗೆ, ಅಂಥ ಸಬ್ಸ್ಟೆನ್ಸಸ್ಗೆ ನಾವು ಕೈರಾಲ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ದೋಸ್ ಮಾಲಿಕ್ಯೂಲ್ಸ್ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಆಪ್ಟಿಕಲ್ ಐಸೋಮೆರಿಸಮ್. Solutions of some organic compounds have an ability to rotate the plane polarized light either to your right or to your left. Those substances we are going to call it as optically active substances. ಸೊ ಯಾವುದು ಟರ್ನ್ ಮಾಡಲ್ವಲ್ಲ, ಹಾಗೆ ಉಳ್ಕೊಳ್ಳುತ್ತಲ್ಲ, ಅದನ್ನು ನಾವು ಆಪ್ಟಿಕಲಿ ಇನ್ಯಾಕ್ಟಿವ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಿ.
ಇದನ್ನು ಕಂಡುಹಿಡಿಯೋದಕ್ಕೆ ನಾವು ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಗೆ ನಾವು ಪೊಲರಿಮೀಟರ್ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ, ಅದನ್ನು ಸೊಲ್ಯೂಷನ್ ಮಾಡಿ ನಾನು ಪೊಲರಿಮೀಟರ್ ಒಳಗಡೆ ಹಾಕ್ತಾ ಇದ್ದೀನಿ. ಹಾಕಿದಾಗ ಆ ಆರ್ಗ್ಯಾನಿಕ್ ಕಾಂಪೌಂಡ್ ಪ್ಲೇನ್ ಪೋಲರೈಸ್ ಲೈಟ್ನ ಐದರ್ ಟಿ ರೈಟ್ ಟರ್ನ್ಗೆ ಓರಿಯೆಂಟ್ ಮಾಡ್ಬೋದು, ಇಲ್ಲ ಅಂದರೆ ಲೆಫ್ಟ್ ಸೈಡ್ಗೆ ಓರಿಯೆಂಟ್ ಮಾಡ್ಬೋದು. ಅದೇನಾದರೂ ರೈಟ್ ಸೈಡ್ಗೆ ಓರಿಯೆಂಟ್ ಆದರೆ ಅದಕ್ಕೆ ಡೆಕ್ಸ್ಟೋ ರೊಟೇಟರಿ ಅಂತ ಕರಿತೀವಿ. ಅದು ಅದೇ ಥರ ಇಟ್ಸ್ ಎ ಲ್ಯಾಟಿನ್ ಟರ್ಮ್, ಡೆಕ್ಸ್ಟರ್ ಅಂದರೆ ರೈಟ್ ಇದೆ ಅಂತ ಹೇಳ್ತಾರೆ. ಪಾಸಿಟಿವ್ ಸೈನ್ ಅಂತಲೂ ಅದರಿಂದ ಮೆನ್ಷನ್ ಮಾಡ್ತಾರೆ, ಅಥವಾ ಸ್ಮಾಲ್ ಡಿ ಇಂದ ಅದನ್ನು ಮೆನ್ಷನ್ ಮಾಡ್ತಾರೆ. ಆರ್ಗ್ಯಾನಿಕ್ ಕಾಂಪೌಂಡ್ ಹ್ಯಾವಿಂಗ್ ಎನ್ ಎಬಿಲಿಟಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ ಲೈಟ್ ಟುವರ್ಡ್ಸ್ ಲೆಫ್ಟ್, ಅದಕ್ಕೆ ನಾವು ಲೇಬೋ ರೊಟೇಟರಿ ಅಂತ ಕರಿತೀವಿ. ಸೊ ಈ ಥರ ಏನು ಮಾಡ್ತಾ ಇದ್ದಾರೆ, ಪ್ಲೇನ್ ಪೋಲರೈಸ್ ಲೈಟ್ ಇದೆ, ಪೋಲರೈಸರ್ ಮಾಡಿಕೊಂಡು ಅದನ್ನು ಮಾನೋಕ್ರೋಮೇಟರ್ ಜೊತೆಗೆ ಪಾಸ್ ಮಾಡಿಕೊಂಡು ಪ್ಲೇನ್ ಪೋಲರೈಸ್ ಲೈಟ್ ತೊಗೊಂಡ್ವಿ. ಆ ಪ್ಲೇನ್ ಪೋಲರೈಸ್ ಲೈಟ್ನ ವಿ ಗೋಯಿಂಗ್ ಟು ಮೇಕ್ ಟು ಫಾಲ್ ಆನ್ ದಿ ಪೊಲರಿಮೀಟರ್. ಅದೇನಾದರೂ ಚೇಂಜ್ ಆಯಿತು ಅಂತಂದರೆ, ಓರಿಯೆಂಟೇಷನ್ ಚೇಂಜ್ ಆಯಿತು ಅಂತಂದರೆ, ಆಗ ಟುವರ್ಡ್ಸ್ ಲೆಫ್ಟ್ ಆಯಿತು ಅಂದರೆ ಲೇವೋ ರೊಟೇಟರಿ ಅಂತ ಹೇಳ್ತೀವಿ, ಟುವರ್ಡ್ಸ್ ರೈಟ್ ಆಯಿತು ಅಂದರೆ ಡೆಕ್ಸ್ಟೋ ರೊಟೇಟರಿ ಅಂತ ಹೇಳ್ತೀವಿ. ಇದನ್ನು ಕಂಡುಹಿಡಿಯೋದಕ್ಕೆ ನಾವು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ ಏನಿದೆಯಲ್ಲ, ಆ ಇನ್ಸ್ಟ್ರೂಮೆಂಟ್ಗೆ ನಾವು ಏನಂತ ಕರಿತೀವಿ, ಪೊಲರಿಮೀಟರ್ ಅಂತ ಕರಿತೀವಿ. ಆ ಸ್ಯಾಂಪಲ್ನ ಏನಿದೆಯಲ್ಲ ಅದನ್ನು ಸೊಲ್ಯೂಷನ್ ಮಾಡ್ಕೊಳ್ತೀವಿ. ಜನರಲಿ ವಾಟ್ರಲ್ಲಿ ನಾವು ಅದನ್ನು ಡಿಸಾಲ್ವ್ ಮಾಡ್ಕೊಳ್ತೀವಿ. ಅದರ ಮುಖಾಂತರ ಪಾಸ್ ಆದಾಗ ನಾವು ಡಿಟೆಕ್ಟರಲ್ಲಿ ನೋಡ್ತಾ ಇರ್ತೀವಿ ಅನಲೈಸರ್ ಹೇಗಾಗುತ್ತೆ ಅಂತ, ವೆದರ್ ಇಟ್ ಗೋಯಿಂಗ್ ಟು ರೊಟೇಟ್, ವೆದರ್ ಇಟ್ ಗೋಯಿಂಗ್ ಟು ಓರಿಯೆಂಟ್ ಆರ್ ನಾಟ್. ಇಫ್ ಇಟ್ ಗೋಯಿಂಗ್ ಟು ಓರಿಯೆಂಟ್ ದಿ ಪ್ಲೇನ್ ಪೋಲರೈಸ್ ಲೈಟ್ ಐದರ್ ಟಿ ರೈಟ್ ಆರ್ ಟಿ ಲೆಫ್ಟ್, ಅದನ್ನು ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಕರಿತೀವಿ. ಓರಿಯೆಂಟ್ ಮಾಡಿದ್ರೆ ಹೇಗಿರುತ್ತೋ ಹಾಗೆ ಉಳ್ಕೊಂಡ್ರೆ ಅದನ್ನು ಆಪ್ಟಿಕಲಿ ಆ್ಯಕ್ಟಿವ್ ಅಂತ ನಾವು ಹೇಳ್ತೀವಿ. ಓಕೆ, ಈಗ ನನಗೊಂದಷ್ಟು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆ. ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನಾನು ಚೆಕ್ ಮಾಡಿದ್ದೀನಿ ವೆದರ್ ದೇ ಆರ್ ಆಪ್ಟಿಕಲಿ ಆ್ಯಕ್ಟಿವ್ ಆರ್ ಆಪ್ಟಿಕಲಿ ಇನ್ಆ್ಯಕ್ಟಿವ್ ಅಂತ. So I have a set of compounds which are optically active, which have a tendency to rotate the plane polarized light. ಅಂಥದಕ್ಕೆ ನಾನು ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಹೇಳ್ತಾ ಇರ್ತೀನಿ. ನಾವು ಹ್ಯಾವ್ ಟು ಕಂಪೇರ್ ದಿ ಆಪ್ಟಿಕಲಿ ಆ್ಯಕ್ಟಿವ್ ಆಫ್ ಆಲ್ ದಿ ಆಪ್ಟಿಕಲಿ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ದು ಆಪ್ಟಿಕಲ್ ಆ್ಯಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ವಿಚ್ ಈಸ್ ಮೋರ್ ಆಪ್ಟಿಕಲಿ ಆ್ಯಕ್ಟಿವ್, ವಿಚ್ ಈಸ್ ಲೆಸ್ ಆಪ್ಟಿಕಲಿ ಆ್ಯಕ್ಟಿವ್ ಅಂತ ನಾನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಅದಕ್ಕೆ ಯೂಸ್ ಮಾಡುವಂಥ ಯೂನಿಟ್ ಏನಿದೆಯಲ್ಲ ಅದಕ್ಕೆ ನಾವು ಸ್ಪೆಸಿಫಿಕ್ ರೊಟೇಷನ್ ಅಂತ ಕರಿತೀವಿ. ಅಬ್ಸರ್ವ್ಡ್ ಆ್ಯಂಗಲ್ ಆಫ್ ರೊಟೇಷನ್ ಡಿವೈಡೆಡ್ ಬೈ ಲೆಂತ್ ಇನ್ ಡೆಸಿಮೀಟರ್ ಇಂಟು ಕಾನ್ಸಂಟ್ರೇಷನ್, ಆಲ್ಫಾ ಇಂಟು ಎಲ್ ಸಿ ಅಂತ ಹೇಳ್ತೀವಿ. ವೇರ್ ಎಲ್ ಇಸ್ ದಿ ಲೆಂತ್ ಆಫ್ ದಿ ಟ್ಯೂಬ್, C is the concentration of the solution. Usually sodium light is used as a source of light, water as solvent and temperature 298 ಕೆಲ್ವಿನ್ಗೆ ಮಾಡ್ಕೊಳ್ತೀವಿ. ಹಾಗಾಗಿ ನಾವು ಆಲ್ಫಾ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೈಯರ್ ದಿ ಆಲ್ಫಾ ಹೈಯರ್ ದಿ ಆಪ್ಟಿಕಲ್ ಆ್ಯಕ್ಟಿವಿಟಿ ಅಂತ ನಾವು ಕಂಪೇರ್ ಮಾಡಿಕೊಂಡು ಹೇಳ್ತೀವಿ. ಯಾವುದು ಆಪ್ಟಿಕಲಿ ಮೋರ್ ಆಪ್ಟಿಕಲಿ ಆ್ಯಕ್ಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದಷ್ಟು ಕೊಟ್ಟಿದ್ದೀವಿ. ಪೆನ್ಸಿಲಿನ್ಗಾದರೆ ಪ್ಲಸ್ 233.0 ಇದೆ, ಸುಕ್ರೋಸ್ಗೆ ಪ್ಲಸ್ ಇದೆ, 60, ಕ್ಯಾಂಫರ್ಗೆ ಪ್ಲಸ್ ಇದೆ. ಅದೇ ಥರ ಮೈನಸ್ ಇರ್ಬೋದು ಕೊಲೆಸ್ಟ್ರಾಲ್ಗೆ, ಮಾರ್ಫಿನ್ಗೆ, ಟಾಟಾರಿಕ್ ಆ್ಯಸಿಡ್ಗೆ, ಲ್ಯಾಕ್ಟಿಕ್ ಆ್ಯಸಿಡ್ಗೆ. ಈ ರೀತಿಯಾಗಿ ಪ್ರತಿಯೊಂದು ಕಾಂಪೌಂಡ್ಗೂ ತಂದೇ ಆದಂಥ ಸ್ಪೆಸಿಫಿಕ್ ರೊಟೇಷನ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ನಾನು ಹೇಳಿದೆ ಓನ್ಲಿ ಫ್ಯೂ ಆರ್ಗ್ಯಾನಿಕ್ ಕಾಂಪೌಂಡ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ ಲೈಟ್. ಅಂಥದಕ್ಕೆ ನಾವೇನಂತ ಕರೆದ್ವಿ, ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಕರೆದ್ವಿ. ಯಾಕೆ ಅವನು ಮಾತ್ರ ಆಪ್ಟಿಕಲಿ ಆ್ಯಕ್ಟಿವ್ ಆಗಿದೆ? ಅದರಲ್ಲಿ ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ದೋಸ್ ಕಾಂಪೌಂಡ್ಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ ಲೈಟ್? ಅವು ಯಾಕೆ ಪ್ಲೇನ್ ಪೋಲರೈಸ್ ಲೈಟ್ನ ಚೇಂಜ್ ಮಾಡ್ತಾ ಇದೆ? ವಾಟ್ ಈಸ್ ದ ಸ್ಪೆಷಲ್ ಇನ್ ದೋಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ ವಿಚ್ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಆಪ್ಟಿಕಲಿ ಆ್ಯಕ್ಟಿವ್ ಅಂತ ನೀವು ಕನ್ಸಿಡರ್ ಮಾಡಿಕೊಂಡ್ರೆ, ಅಂಥದಕ್ಕೆ ನಾವು ದಟ್ ಈಸ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಕೈರಾಲ್ ಸೆಂಟರ್ ಅಂತ ಹೇಳ್ತೀವಿ. ಕೈರಾಲ್ ಸೆಂಟರ್ಗೆ ಅಸಿಮೆಟ್ರಿಕ್ ಸೆಂಟರ್ ಅಂತಲೇ ಕರೀತಾರೆ, ಡಿಸಿಮೆಟ್ರಿಕ್ ಸೆಂಟರ್ ಅಂತ ಕರೀತಾರೆ, ಸ್ಟೀರಿಯೋಜೆನಿಕ್ ಸೆಂಟರ್ ಅಂತ ಕರೀತಾರೆ. ಎಲ್ಲನೂ ಒಂದನೇ, ಬಟ್ ಮೋಸ್ಟ್ ಪಾಪ್ಯುಲರ್ಲಿ ವಿ ಆರ್ ಗೋಯಿಂಗ್ ಟು ಕಾಲ್ ದಟ್ ಆಸ್ ಕೈರಾಲ್ ಸೆಂಟರ್, ಅಸಿಮೆಟ್ರಿಕ್ ಸೆಂಟರ್, ಡಿಸಿಮೆಟ್ರಿಕ್ ಸೆಂಟರ್. ತುಂಬ ಹಳೆ ಬುಕ್ಗಳಿಗಾದರೆ, ಓಲ್ಡ್ ಎಡಿಷನ್ ಬುಕ್ಸ್ಗಾದರೆ ಅಸಿಮೆಟ್ರಿಕ್ ಕಾರ್ಬನ್, ಡಿಸಿಮೆಟ್ರಿಕ್ ಸೆಂಟರ್ ಅಂತ ಇರುತ್ತೆ. ನ್ಯೂ ಬುಕ್ ಮಿಡಲ್ ಆದರೆ ಕೈರಾಲ್ ಅಂತಾರೆ. ಬಟ್ ಈಗ ರೀಸೆಂಟಾಗಿ ಪಬ್ಲಿಷ್ ಆಗಿರೋ ಬುಕ್ಗಳಾದರೆ ಅದಕ್ಕೆ ಸ್ಟೀರಿಯೋಜೆನಿಕ್ ಸೆಂಟರ್ ಅಂತ ಪದಗಳನ್ನ ಯೂಸ್ ಮಾಡ್ತಾರೆ. ಏನಿದು ಸ್ಟೀರಿಯೋಜೆನಿಕ್ ಸೆಂಟರ್ ಅಥವಾ ಕೈರಾಲ್ ಸೆಂಟರ್ ಅಂತಂದರೆ, ಕೈರಾಲ್ ಕಾರ್ಬನ್ ಅಂತಂದರೆ ದ ಕಾರ್ಬನ್ ವಿಚ್ ಗೋಯಿಂಗ್ ಟು ಹ್ಯಾವ್ 4 ವೇಲೆನ್ಸಿ, ಆಲ್ ದಿ 4 ವೇಲೆನ್ಸಿ ಆಫ್ ದಿ ಕಾರ್ಬನ್ ಇಫ್ ಇಟ್ ಈಸ್ ಸ್ಯಾಟಿಸ್ಫೈಡ್ ಬೈ ಆಲ್ ದಿ 4 ಡಿಫ್ರೆಂಟ್ ಗ್ರೂಪ್ಸ್, ಅಂಥದಕ್ಕೆ ನಾವು ಕೈರಾಲ್ ಸೆಂಟರ್ ಅಂತ ಕರಿತೀವಿ. 4 ಡಿಫ್ರೆಂಟ್ ಗ್ರೂಪ್ಸ್ ಅಟ್ಯಾಚ್ ಟೆಟ್ರಾಹೀಡ್ರಲಿ ಅಟ್ಯಾಚ್ಡ್ ಕಾರ್ಬನ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಕೈರಾಲ್ ಸೆಂಟರ್ ಅಂತ ಕರಿತೀವಿ. ಕಾರ್ಬನ್ ಇದೆ, ಕಾರ್ಬನ್ಗೆ 4 ವೇಲೆನ್ಸ್ ಇದೆ. ಆ 4 ವೇಲೆನ್ಸ್ ಇಫ್ ಇಟ್ ಇಸ್ ಸ್ಯಾಟಿಸ್ಫೈಡ್ ಬೈ ಡಿಫ್ರೆಂಟ್ ಗ್ರೂಪ್ಸ್
ಅವಾಗ ಅದಕ್ಕೆ ನಾವೇಂತ ಕರಿತೀವಿ, ಸ್ಟೀರಿಯೋಜೆನಿಕ್ ಸೆಂಟರ್ ಅಂತ ಕರಿತೀವಿ, ಕೈರಾಲ್ ಸೆಂಟರ್ ಅಂತ ಕರಿತೀವಿ, ಅಸಿಮೆಟ್ರಿಕ್ ಸೆಂಟರ್ ಅಂತ ಕರಿತೀವಿ, ಡಿಸಿಮೆಟ್ರಿಕ್ ಸೆಂಟರ್ ಅಂತ ತಗೊಳ್ತೀವಿ. ನಾನೊಂದು 2-3 ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಅಲ್ಲಿ 3 ಬ್ರೋಮೋ ಎಕ್ಸೆನ ಕೊಟ್ಟಿದ್ದೀನಿ. ಆ 3 ಬ್ರೋಮೋ ಎಕ್ಸೆನಲ್ಲಿ ಸ್ಟ್ರಕ್ಚರ್ ಬರೆದಾಗ ಆ ಥರ್ಡ್ ಕಾರ್ಬನ್ ಆಟಮಲ್ಲಿ ಇರುವಂಥದ್ದು ಏನಿದೆಯಲ್ಲ, ಆ ಥರ್ಡ್ ಕಾರ್ಬನ್ ಆಟಮ್ಗೆ ನಿಮ್ಗೆ ಏನಾಗಿದೆ, ಕೈರಾಲ್ ಸೆಂಟರ್ ಆಗಿದೆ. ಅದು ಆ ಕಾರ್ಬನ್ಗೆ 4 ಬೇರೆ ಬೇರೆ ಗ್ರೂಪ್ ಅಟ್ಯಾಚ್ ಆಗಿದೆ. ಅಥವಾ ಇನ್ನೊಂದು ಎಕ್ಸಾಂಪಲ್ ತೊಗೊಂಡಾದರೆ ಆಲ್ ಹ್ಯಾಲಜನ್ಸ್ನ ನಾನು ಮಾಡಿದ್ದೀನಿ, ಅಲ್ಲೂ 4 ಗ್ರೂಪು ಬೇರೆ ಇದೆ. ಅದೇ ರೀತಿ 2-chloroButane ಎಕ್ಸಿಬಿಟ್ ದಿ ಆಪ್ಟಿಕಲ್ ಐಸೋಮರಿಸಮ್ ಬಿಕಾಸ್ ದ ಸೆಕೆಂಡ್ ಕಾರ್ಬನ್ ಆಟಮ್ ಹ್ಯಾಸ್ 4 ಡಿಫ್ರೆಂಟ್ ಆಟಮ್ಸ್ ಆರ್ ಗ್ರೂಪ್ ಅಟ್ಯಾಚ್ಡ್. ನಾನು ಹೇಳಿದೆ ಪೊಲರಿಮೀಟ್ರಿಗೆ ಹಾಕಿದಾಗ ಓನ್ಲಿ ಫ್ಯೂ ಆರ್ಗ್ಯಾನಿಕ್ ಕಾಂಪೌಂಡ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ ಲೈಟ್. ಯಾವ್ಯಾವುದು ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಕನ್ಸಿಡರ್ ಮಾಡ್ಕೊಂಡಿರ್ತೀವಲ್ಲ, ಎಲ್ಲ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ಸ್ ತೊಗೊಂಡು ಅದ್ರದ್ದು ಸ್ಟ್ರಕ್ಚರ್ ಏನಿದೆ ಅಂತ ನೋಡಿದಾಗ ಇನ್ ಆಲ್ ದೋಸ್ ಕಾಂಪೌಂಡ್ಸ್ ದೇರ್ ವಾಸ್ ಎ ಕಾಮನ್ ಥಿಂಗ್. ಅದೇನು ಅಂದರೆ ಎಲ್ಲ ಮಾಲಿಕ್ಯೂಲು ಕಾಲ್ ಸೆಂಟರ್ಗಳನ್ನ ಇಟ್ಕೊಂಡಿತ್ತು. ಇದು ಒಂದು ಆಸ್ಪೆಕ್ಟ್. ಎರಡನೇ ಆಸ್ಪೆಕ್ಟಿಗೆ ನಾವು ಏನಂತ ಕರಿತೀವಿ, ಕೈರಾಲಿಟಿ ಅಂತ ಕರಿತೀವಿ. ಅಗೇನ್ ಇಟ್ಸ್ ಆಲ್ಸೋ ಎ ಲ್ಯಾಟಿನ್ ಟರ್ಮ್, ಹ್ಯಾಂಡೆಡ್ನೆಸ್ ಅಂತ ಹೇಳ್ತೀವಿ. ಇದೇನು ಅಂದರೆ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್. ಸೊ ಈಗ ಏನು ಮಾಡಿದ್ದೀನಿ, ನಾನು ಕೈರಾಲ್ ಸೆಂಟರ್ ಇರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ನ ತೊಗೊಂಡು ಅದ್ರದ್ದು ಮಿರರ್ ಇಮೇಜಸ್ನ ನಾನು ನೋಡ್ತಾ ಇದ್ದೀನಿ. ಆ ಎರಡೂ ಮಿರರ್ ಇಮೇಜಸ್ಸು ಒರಿಜಿನಲ್ ಇಮೇಜು ಎರಡೂ ಏನಾಗ್ತಾ ಇದೆ, ಸೂಪರ್ ಇಂಪೋಸಬಲ್ ಆಗ್ತಾ ಇಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕೈರಾಲಿಟಿ ಅಂತ ಹೇಳ್ತೀವಿ. ದ ಪ್ರಾಪರ್ಟಿ ಆಫ್ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್, ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಕೈರಾಲಿಟಿ ಅಂತ ಹೇಳ್ತೀವಿ. ಮೊದಲನೇದು, ನಿಮ್ಮ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಆಪ್ಟಿಕಲಿ ಆ್ಯಕ್ಟಿವ್ನ ತೋರಿಸೋದಕ್ಕೆ ಇನ್ ಆರ್ಡರ್ ಟು ರೊಟೇಟ್ ದಿ ಪ್ಲೇನ್ ಪೋಲರೈಸ್ ಲೈಟ್ ಐದರ್ ಟುವರ್ಡ್ಸ್ ರೈಟ್ ಆರ್ ಟುವರ್ಡ್ಸ್ ಲೆಫ್ಟ್, ಅದಕ್ಕೆ ಇಂಪಾರ್ಟೆಂಟಾಗಿ ಬೇಕಾಗಿದ್ದೇನು, ಒಂದು ಕೈರಾಲ್ ಸೆಂಟರ್ ಇರಬೇಕು. ಎರಡನೇದು ಕೈರಾಲಿಟಿನ ಅದು ಎಕ್ಸಿಬಿಟ್ ಮಾಡಬೇಕು. ಕೈರಾಲಿಟಿ ನಾವು ತುಂಬ ಕಡೆ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನೀವು ಸ್ಕ್ರೂಗಳನ್ನ ನೋಡ್ತಿದ್ವಿ ಅಂತ ಇಟ್ಕೊಳ್ಳೋಣ. ಆ ಸ್ಕ್ರೂ ಏನಾಗಿರುತ್ತೆ ಅಂತಂದರೆ, ಒಂದು ಓಪನ್ ಮಾಡಬೇಕಾದ್ರೆ ಒಂದು ನನಗೆ ಬೇಕಾಗುತ್ತೆ, ಕ್ಲೋಸ್ ಮಾಡಬೇಕಾದ್ರೆ ಒಂದು ಆಗುತ್ತೆ, ಎರಡು ಸೇಮ್ ಇರಲ್ಲ. ದೇ ವಿಲ್ ಬಿ ಅಸಿಮೆಟ್ರಿಕ್, ದೇರ್ ಇಸ್ ನೋ ಸಿಮಿಟ್ರಿ ಬಿಟ್ವೀನ್ ದೆಮ್. ಆ ಥರ ಕಿವಿ ಇರ್ಬೋದು, ಕಿವಿನ ನಾವು ಮಿರರಲ್ಲಿ ನೋಡಿದಾಗ ಅದಕ್ಕೆ ಆಪೋಸಿಟ್ ಆಗುತ್ತೆ. ಅವೆರಡೂ ತೊಗೊಂಡ್ರೆ ನಾನ್ ಸೂಪರ್ ಇಂಪೋಸಿಬಲ್ ಆಗಿರುತ್ತೆ. ಅದೇ ಥರ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡನ್ನ ನಾವು ತೊಗೊಂಡ್ರೆ ಅದನ್ನು ಒಂದ್ರ ಮೇಲೆ ನಾವು ಇಟ್ಟಾಗ ಏನಾಗುತ್ತೆ ಅಂದರೆ ಅದು ಸೂಪರ್ ಇಂಪೋಸಿಬಲ್ ಆಗಲ್ಲ. ಸೂಪರ್ ಇಂಪೋಸಿಬಲ್ ಅಂದ್ರೇನು, ಎಕ್ಸಾಕ್ಟ್ಲಿ ಸೇಮ್ ಅದ್ರ ಮೇಲೆ ಅದು ನಿಂತ್ಕೊಂಡ್ರೆ ಅವಾಗ ಅದನ್ನು ಸೂಪರ್ ಇಂಪೋಸಿಬಲ್ ಅಂತ ಹೇಳ್ತೀವಿ. ಅದು ಆಗದಲ್ಲೇ ಇದ್ದರೆ ಅವಾಗ ಅದಕ್ಕೆ ಏನಂತ ಕರಿತೀವಿ, ನಾವು ನಾನ್ ಸೂಪರ್ ಇಂಪೋಸಿಬಲ್ ಅಂತೀವಿ. ಇಲ್ಲ, ಇಟ್ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಕೈರಾಲಿಟಿ ಅಂತ ಹೇಳ್ತೀವಿ. ಅದೇ ರೀತಿ ಕೈರಾಲಿಟಿ ನೇಚರಲ್ಲೂ ತುಂಬ ಕಡೆಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಎನಾನ್ಶಿಯೋ ಕ್ಯಾಟ್ಸ್ ಅಂತ ಹೇಳ್ತೀವಿ, ಅವೇ ಮೊದಲಲ್ಲಿ ನೋಡಿ ಅದು ಒಂದೇ ಥರ ಇದೆ. ಅಥವಾ ನಿಮಗೆ ಶಂಕುಗಳಲ್ಲಿ ಇರ್ಬೋದು, ಇಲ್ಲ ಅಂದರೆ ಶಂಕು ಹುಳುಗಳಲ್ಲಿ ಇರ್ಬೋದು. ಆ ಥರದ್ದು ನಿಮಗೆ ಈಕ್ವಲ್ ಆಗಿ ಕಾಣಿಸ್ತಾ ಇರುತ್ತೆ. ದೋಸ್ ಟು ಆರ್ ಮಿರರ್ ಇಮೇಜಸ್, ಬಟ್ ದೋಸ್ ಟು ಮಿರರ್ ಇಮೇಜಸ್ ಆರ್ ನಾಟ್ ಸೂಪರ್ ಇಂಪೋಸಿಬಲ್. ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಆದರೆ ಅವಾಗ ಅದಕ್ಕೆ ಕೈರಾಲಿಟಿ ಅಂತ ಹೇಳ್ತೀವಿ, ಅಥವಾ ಕೈರಾಲ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಅದೇ ಥರ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಆಯಿತು ಅಂದರೆ ಅಂಥದಕ್ಕೆ ಅಕೈರೈಲ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೂ ನಂದು ಮೊಳೆ ಇದೆ, ಮೊಳೆನ ಮಿರರ್ ಒಳಗಡೆ ಇಡ್ತಾ ಇದ್ದೀನಿ, ಎಕ್ಸಾಕ್ಟ್ಲಿ ಸೇಮ್ ಕಾಣಿಸ್ತಾ ಇದೆ, ಎರಡೂ ಒಂದ್ರ ಮೇಲೆ ಒಂದು ಹಾಕಿದಾಗ ಸೂಪರ್ ಇಂಪೋಸಿಬಲ್ ಆಗುತ್ತೆ. ಅದೇ ಥರ ಒಂದು ಚೇರ್ ತೊಗೊಂಡಿದ್ದೀನಿ, ಚೇರ್ಗೆ ಮಿರರ್ ಇಮೇಜ್ನ ತೊಗೊಳ್ತಾ ಇದ್ದೀನಿ, ಅವಾಗ ಏನಾಗ್ತಾ ಇದೆ ಅಂದರೆ ಎರಡೂ ಸೇಮ್ ಆಗ್ತಾ ಇದೆ. ಸೂಪರ್ ಇಂಪೋಸಿಬಲ್ ಆಯಿತು ಅಂತಂದರೆ, ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಆಯಿತು ಅಂದರೆ ಅಕೈರಲ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಆಯಿತು ಅಂದರೆ ಕೈರಾಲ್ ಮಾಲಿಕ್ಯೂಲ್ಸ್ ಅಂತ ನಾವು ಕನ್ಸಿಡರ್ ಮಾಡಿ. ಅಗೇನ್ ಕೈರಲ್ ಮಾಲಿಕ್ಯೂಲ್ಸು ನೇಚರಲ್ಲಿ ನಿಮಗೆ, ಅಕೈರಲ್ ಮಾಲಿಕ್ಯೂಲ್ಸು ನೇಚರಲ್ಲಿ ನಿಮ್ಗೆ ತುಂಬ ಸಲ ಕಾಣಿಸ್ತಾ ಹೋಗುತ್ತೆ. ಈಗ ಪ್ಯಾಂಟ್ ತೊಗೊಳ್ತೀವಿ, ಪ್ಯಾಂಟ್ನ ಮಿರರ್ ಇಮೇಜ್ನ ತೊಗೊಂಡ್ರೆ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ, ದೇ ಆರ್ ಸೂಪರ್ ಇಂಪೋಸಿಬಲ್. ಫೋರ್ಕ್ ಇದೆ, ಅದೇ ಥರ ಟಂಬ್ಲರ್ ಇದೆ, ಅಥವಾ ರೌಂಡ್ ಸ್ಪೆರಿಕಲ್ ಶೇಪಿಗಿರೋಂಥ ಯಾವುದೋ ಒಂದು ಆಬ್ಜೆಕ್ಟ್ನ ತೊಗೊಂಡಿದ್ದೀನಿ, ಬಾಲ್ನ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. ಎಕ್ಸಾಕ್ಟ್ಲಿ ನಾನು ಕಟ್ ಮಾಡ್ತೀನಿ ಅಂದರೆ ಎರಡು ಈಕ್ವಲ್ ಆಫ್ಸ್ ಆಗಿ ನಾನು ಅದನ್ನು ಕಟ್ ಮಾಡ್ಕೋಬೋದು. ಅದೇ ಥರ ತಾಜ್ ಮಹಲ್ ನೋಡಿದ್ರೆ ಎಕ್ಸಾಕ್ಟ್ಲಿ ಸೇಮ್ ಅದನ್ನು 4 ಪಿಲ್ಲರ್ಸು ಎಕ್ಸಾಕ್ಟ್ಲಿ ಎಲ್ಲನೂ ಈಕ್ವಲ್ ಆಗಿ ಮಾಡಿದ್ದಾರೆ. ಅದನ್ನು ಐ ಕ್ಯಾನ್ ಡಿವೈಡ್ ದಟ್ ಇಂಟು 2 ಈಕ್ವಲ್ ಹಾಫ್ಸ್ ವಿಚ್ ಆರ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ್. ಮಿರರ್ ಇಮೇಜಸ್ ಆಯಿತು ಅಂದರೆ ಅಕೈರಲ್ ಅಂತ ಹೇಳ್ತೀವಿ. ಮಿರರ್ ಇಮೇಜಸ್ ಆಗಲಿಲ್ಲ ಅಂತಂದರೆ ಅದನ್ನು ಕೈರಾಲ್ ಅಂತ ಹೇಳ್ತೀವಿ. ಅದೇ ಥರ ಕೈರಾಲ್ ಅಕೈರಾಲ್ಗೆ ತೊಗೊಳೋದಾದರೆ, ನೀವು ಕೈರಾಲ್ಗೆ ಅಂತಂದರೆ ಸ್ಕ್ರೂ ಹೇಳಿದೆ, ಅದೇ ಥರ ಸಾಕ್ಸ್ ಹೇಳಿದೆ, ಇವೆಲ್ಲನೂ ನಾವೇನಂತ ಕರಿತೀವಿ, ಕೈರಾಲ್ ಅಂತ ಹೇಳ್ತೀವಿ. ಫೋರ್ಕು, ಚೇರು, ಲೋಟ ಇವನ್ನೆಲ್ಲ ಏನಂತ ಕರಿತೀವಿ, ಅಕೈರಲ್ ಅಂತ ಕರಿತೀವಿ. ಸೊ ನಿಮ್ಮ ಕಾಂಪೌಂಡು ಆಪ್ಟಿಕಲಿ ಆ್ಯಕ್ಟಿವ್ ಆಗಬೇಕು ಅಂತಂದರೆ 2 ಕಂಡೀಷನ್ಸು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕೈರಾಲ್ ಸೆಂಟರ್ ಇರಬೇಕು, ಎರಡನೇದು ಕೈರಾಲಿಟಿ ಇರಬೇಕು. ಕೈರಾಲ್ ಸೆಂಟರ್ ಇರಬೇಕು ಅಂತಂದ್ರೇನು, ಇಟ್ಸ್ ಎ ಕಾರ್ಬನ್ ವಿಚ್ ಗೋಯಿಂಗ್ ಟು
the valency of that carbon should be satisfied by 4 different groups, 4 ಬೇರೆ ಗ್ರೂಪ್ಸಿಂದ ಸ್ಯಾಟಿಸ್ಫೈ ಆಯಿತು ಅಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಕರಿತೀವಿ. ಒಂದಷ್ಟು ಕಾಂಪೌಂಡ್ನ ಕೊಟ್ಬಿಟ್ಟು ಇದು ಆಪ್ಟಿಕಲಿ ಆ್ಯಕ್ಟಿವ್ನ ಆಪ್ಟಿಕಲಿ ಇನ್ಆ್ಯಕ್ಟಿವ್ ಅಂತ ನಮ್ಮನ್ನು ಕೇಳಿದ್ರೆ ಫಸ್ಟ್ ನಾವೇನು ಮಾಡಬೇಕು ಅಂದರೆ ವಿ ಆರ್ ಗೋಯಿಂಗ್ ಟು ಚೆಕ್ ದಿ ಕೈರಾಲ್ ಸೆಂಟರ್ ಇದೆಯಾ ಇಲ್ವಾ ಅಂತ ಅಲ್ಲಿ ಚೆಕ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ತೊಗೊಳ್ಳೋಣ, ನಾನು ಏನು ಮಾಡ್ತಾ ಇದ್ದೀನಿ, 1 ಕ್ಲೋರೋಬ್ಯೂಟೇನ್ನ ತೊಗೊಳ್ತಾ ಇದ್ದೀನಿ. ಒಟ್ಟು ಅದರಲ್ಲಿ ಏನಾಗ್ತಾ ಇದೆ ಅಂದರೆ 4 ಕಾರ್ಬನ್ ಆಟಮ್ ಇದೆ, ಒಂದೊಂದು ಕಲರ್ನ ಕೊಟ್ಟಿದ್ದೀನಿ. ಈಗ ಫಸ್ಟ್ ಕಾರ್ಬನ್ ಆಟಮ್ನ ತೊಗೊಂಡ್ರೆ ಮೊದಲನೇದು ಆ ಕಡೆಯಿಂದ ಅದಕ್ಕೆ CH3 ಇದೆ, ಅದರಲ್ಲಿ 3 ಹೈಡ್ರೋಜನ್ ಆಟಮ್ ಆಗಿದೆ, 3 ಅರೌಂಡ್ ಆ ಕಾರ್ಬನ್ ಆಟಮ್ ಸುತ್ತ ಏನಾಗಿದೆ 3 ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಅದಕ್ಕೆ 4 ಬೇರೆ ಬೇರೆ ಆದರೆ ಮಾತ್ರ ಕೈರಾಲ್ ಅಂತ ಹೇಳ್ತೀವಿ. ಫಸ್ಟ್ ಕಾರ್ಬನ್ ಆಟಮ್ಗೆ ಇದೆ ನಾಟ್ ಕೈರಾಲ್. ಸೆಕೆಂಡ್ ಕಾರ್ಬನ್ ಆಟಮ್ನ ತೊಗೊಂಡ್ರೆ ಅದಕ್ಕೆ 2 ಹೈಡ್ರೋಜನ್ ಇದೆ, ಒಂದು CH3 ಗ್ರೂಪ್ ಇದೆ, ಇನ್ನೊಂದು CH2Cl ಗ್ರೂಪ್ ಇದೆ, ಹಾಗಾಗಿ ಅದು ಕೈರಾಲ್ ಇಲ್ಲ. ಅದೇ ಥರ ಥರ್ಡ್ ಕಾರ್ಬನ್ ಆಟಮ್ಗೆ ಹೋದ್ವಿ, ಆ ಥರ್ಡ್ ಕಾರ್ಬನ್ ಆಟಮ್ಗೆ ಏನಾಗ್ತಾ ಇದೆ ಅಂದರೆ ಗ್ರೀನ್ ಕಲರ್ ಇರುವಂಥದ್ದು 2 R ಗ್ರೂಪ್ ಇದೆ ಮತ್ತು ಅದಕ್ಕೂ H2 ಇದೆ. ನೆಕ್ಸ್ಟು ಲಾಸ್ಟ್ ಕಾರ್ಬನ್ ಆಟಮ್ ಬಂದರೆ ಅದಕ್ಕೂ 2 ಹೈಡ್ರೋಜನ್ ಆಟಮ್ ಅಟ್ಯಾಚ್ ಆಗಿದೆ, ಹಾಗಾಗಿ 1 ಕ್ಲೋರೋಬ್ಯೂಟೇನ್ ಈಸ್ ನಾಟ್ ಆಪ್ಟಿಕಲಿ ಆ್ಯಕ್ಟಿವ್. ಅದೇ 2 ಕ್ಲೋರೋಬ್ಯೂಟೇನ್ನ ತೊಗೊಂಡೆ ಫಸ್ಟ್ ಕಾರ್ಬನ್ ಆಟಮಲ್ಲಿ ಏನಾಗ್ತಾ ಇದೆ, ಸೆಕೆಂಡ್ ಕಾರ್ಬನ್ ಆಟಮಲ್ಲಿ ಥರ್ಡ್ ಕಾರ್ಬನ್ ಆಟಮ್ನ ನೀವು ತೊಗೊಂಡ್ರೆ ಒಂದೇ ಒಂದು ಹೆಚ್ಚಿದೆ, ಇನ್ನೊಂದು ಕಡೆಗೆ Cl ಇದೆ, ಇನ್ನೊಂದು ಕಡೆಗೆ CH3 ಇದೆ, ಇನ್ನೊಂದು ಕಡೆಗೆ C2H5 ಇದೆ, ಹಾಗಾಗಿ ದಿಸ್ ಮಾಲಿಕ್ಯೂಲ್ 2 ಕ್ಲೋರೋಬ್ಯೂಟೇನ್ ಈಸ್ ಆಪ್ಟಿಕಲಿ ಆ್ಯಕ್ಟಿವ್ ಬಿಕಾಸ್ ಅಟ್ ಥರ್ಡ್ ಕಾರ್ಬನ್ ಆಟಮ್ ಇಟ್ ಗೋಯಿಂಗ್ ಟು ಹ್ಯಾವ್ ಎ ಕೈರಾಲ್ ಸೆಂಟರ್, ಕೈರಾಲ್ ಕಾರ್ಬನ್ ಇದೆ, ಹಾಗಾಗಿ ಅದನ್ನು ನಾವು ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಹೇಳ್ತೀವಿ. ಅದೇ ಥರ ನೆಕ್ಸ್ಟ್ ಎಕ್ಸಾಂಪಲ್ನ ತೊಗೊಂಡ್ರೆ CH3 ಟ್ವೈಸ್ CH2Cl ಅದರಲ್ಲಿ ಯಾವುದೂ ಇಲ್ಲ. ಅದೇ ಥರ CH3CClನ ತೊಗೊಂಡ್ರೆ ಅಲ್ಲೂ ಏನಾಗ್ತಾ ಇದೆ ಅಂತಂದರೆ ಯಾವುದೇ ರೀತಿಯಾದಂಥ ಗ್ರೂಪ್ ಇಲ್ಲ, 3 CH3 ಗ್ರೂಪನ್ನೇ 3 ಕಾರ್ಬನ್ ಅಟ್ಯಾಚ್ ಆಗಿದೆ, ಹಾಗಾಗಿ ಈ ಥರ ಡಿಪೆಂಡಿಂಗ್ ಅಪಾನ್ ದಿ ಕೈರಾಲ್ ಸೆಂಟರ್ ಅದು ಆಪ್ಟಿಕಲಿ ಆ್ಯಕ್ಟಿವಾ ಆಪ್ಟಿಕಲಿ ಇನ್ಆ್ಯಕ್ಟಿವಾ ವೆದರ್ ಇಟ್ಸ್ ಎ ಕೈರಾಲ್ ಮಾಲಿಕ್ಯೂಲ್ ಮಾಡಬೇಕು. ಕೈರಾಲಿಟಿ ನಾವು ತುಂಬ ಕಡೆ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನೀವು ಸ್ಕ್ರೂಗಳನ್ನ ನೋಡ್ತಿದ್ವಿ ಅಂತ ಇಟ್ಕೊಳ್ಳೋಣ, ಆ ಸ್ಕ್ರೂ ಏನಾಗಿರುತ್ತೆ ಅಂತಂದರೆ ಒಂದು ಓಪನ್ ಮಾಡಬೇಕಾದ್ರೆ ಒಂದು ನನಗೆ ಬೇಕಾಗುತ್ತೆ, ಕ್ಲೋಸ್ ಮಾಡಬೇಕಾದ್ರೆ ಒಂದು ಆಗುತ್ತೆ, ಎರಡು ಸೇಮ್ ಇರಲ್ಲ, ದೇ ವಿಲ್ ಬಿ ಅಸಿಮೆಟ್ರಿಕ್, ದೇರ್ ಇಸ್ ನೋ ಸಿಮಿಟ್ರಿ ಬಿಟ್ವೀನ್ ದೆಮ್. ಆ ಥರ ಕಿವಿ ಇರ್ಬೋದು, ಕಿವಿನ ನಾವು ಮಿರರಲ್ಲಿ ನೋಡಿದಾಗ ಅದಕ್ಕೆ ಆಪೋಸಿಟ್ ಆಗುತ್ತೆ, ಅವೆರಡೂ ತೊಗೊಂಡ್ರೆ ನಾನ್ ಸೂಪರ್ ಇಂಪೋಸಿಬಲ್ ಆಗಿರುತ್ತೆ. ಆ ಥರ ಲೆಫ್ಟ್ ಅಂಥದಕ್ಕೆ ನಾವು ಕೈರಾಲ್ ಸೆಂಟರ್ ಅಂತ ಹೇಳ್ತೀವಿ. ಯಾವುದು ಕೈರಾಲ್ ಸೆಂಟರ್ ಇದೆ, ಯಾವುದು ಕೈರಾಲಿಟಿನ ಎಕ್ಸಿಬಿಟ್ ಮಾಡುತ್ತೆ, ದೋಸ್ ಆರ್ ದಿ ನೆಸೆಸರಿ ಕಂಡೀಷನ್ ಫಾರ್ ಎನಿ ಆರ್ಗ್ಯಾನಿಕ್ ಕಾಂಪೌಂಡ್ ಟು ಎಕ್ಸಿಬಿಟ್ ದಿ ಆಪ್ಟಿಕಲ್ ಐಸೋಮೆರಿಸಮ್. ಈ ರೀತಿಯಾಗಿ ನಿಮಗಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.